ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್. ಓಕೆ, ಈಗ ಒಂದು 2-3 ದಿನ ಏನಾಗಿತ್ತ ಗ್ಯಾಪ್ ಆಗಿತ್ತ, ಮತ್ತು ಅದೇ ರೀತಿಯಾಗಿ ನಾವೇನು ಮಾಡತ್ತೀವಿ ಈಗ ಟೆನ್ಸ್ ಸೀರೀಸ್ನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಪ್ರೆಸೆಂಟ್ ಟೆನ್ಸ್ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಏನು ಮಾಡಿವಿ ಆಲ್ರೆಡಿ ಮುಗಿಸ್ಬಿಟ್ಟಿವಿ. ಓಕೆ, ನೆಕ್ಸ್ಟ್ ಬರ್ತಕ್ಕಂತಹ ಟೆನ್ಸ್ ಯಾವುದಂದ್ರೆ ಪಾಸ್ಟ್ ಟೆನ್ಸ್. ನೆಕ್ಸ್ಟ್ ಬರ್ತಕ್ಕಂಥ ಟೆನ್ಸ್ ಯಾವುದು ಪಾಸ್ಟ್ ಟೆನ್ಸ್. ಅದ್ರ ಒಳಗೆ ಬರ್ತಕ್ಕಂತಹ ಮೊದಲನೇದು ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆ ಓಕೆ, ಪಾಸ್ಟ್ ಟೆನ್ಸ್ ಅಂದ್ರೆ ಏನು? ಭೂತಕಾಲ. ಓಕೆ, ಭೂತಕಾಲ ಅಂದ್ರ ಕೆಲಸ ಆಗಿ ಹೋಗಿರ್ಬೇಕು. ಕೆಲಸ ಏನಾಗಿರ್ತದೆ ರೀ? ಆಗಿ ಹೋಗಿರ್ತದ, ಮುಗಿದು ಹೋಗಿರ್ತದ ಕೆಲಸ. ಅಂತ ಕೆಲಸಗಳ ಬಗ್ಗೆ ಮಾತಾಡುವಾಗ ನಾವೇನು ಬಳಸ್ಬೇಕ? ಪಾಸ್ಟ್ ಟೆನ್ಸ್ ಅಂತಕ್ಕಂಥದನ್ನ ಬಳಸ್ತಿದ್ದೆ. ಓಕೆ, ಎಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಹಳಷ್ಟು ಡಿಲೇಗಳನ್ನ ಮಾಡೋದು ಬೇಡ, ಯಾಕಂದ್ರೆ ನೋಡೋರ್ಗು ಏನಾಗಬಾರ್ದ, ಬಹಳಷ್ಟು ಡಿಲೇ ಅನಿಸ್ಬಾರ್ದು. ಪಟ್ 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 ಟಾಪಿಕ್ ತಿಳ್ಕೊಬೇಕು, ಕಲಿತಾ ಇರಬೇಕು, ಮುಂದೆ ಹೋಗ್ತಾ ಇರಬೇಕು. ಓಕೆ, ಪ್ರೆಸೆಂಟ್ ಟೆನ್ಸ್ ಎಲ್ಲ ಕೂಡಿಕಾಸು ಪ್ಲೇ ಲಿಸ್ಟ್ ಮಾಡ್ಯಾವ. ಇದನ್ನು ಪ್ಲೇ ಲಿಸ್ಟ್ ಒಳಗೆ ಹಾಕಿರ್ತಾನೆ. ಎಲ್ಲ ವಿಡಿಯೋಸ್ಗಳನ್ನ ನೋಡ್ರಿ, ಒಂದನೇದಿಂದ ಇಲ್ಲಿ ಮಟ್ಟ ನೋಡಿಬಿಟ್ರೆ ಅಂದ್ರೆ ನೀವೆಂದೂ ಟೆನ್ಸ್ ತಪ್ಪುವುದಿಲ್ಲ. ಯಾವ ಟೆನ್ಸ್ ಎಲ್ಲಿ ಯೂಸ್ ಮಾಡ್ಬೇಕು, ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದು ನೀವು ಪರ್ಫೆಕ್ಟ್ ಆಗಿಬಿಡ್ತೀರಿ. ಓಕೆ, ಎಸ್, ಹಂಗಿದ್ರೆ ನೋಡೋಣ್ರಿ ಈ ವಿಡಿಯೋ ಒಳಗೆ ಏನೇನು ಐತಿ ಅಂತಕ್ಕಂಥದ್ದನ್ನ ನೋಡೋಣ. ಇಲ್ಲಿರ್ತಕ್ಕಂಥ ಪ್ರಥಮವಾಗಿರ್ತಕ್ಕಂತಹ ಟೆನ್ಸ್ ಯಾವುದು? ಸಿಂಪಲ್ ಪಾಸ್ಟ್ ಟೆನ್ಸ್, ಸಾಮಾನ್ಯ ಭೂತಕಾಲ ಅಂತ ಹೇಳ್ತೀವಿ. ಓಕೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಬಂದಾಗ ಏನಿರ್ತದ ಅಂತಕ್ಕಂಥದ್ದನ್ನ ನೋಡೋಣ. ಎಸ್, ದ ಸಿಂಪಲ್ ಪಾಸ್ಟ್ ಟೆನ್ಸ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ಆಕ್ಷನ್ಸ್ that were completed in the past. ಓಕೆ, ಇಲ್ಲಿರ್ತಕ್ಕಂತಹ ಒಂದು ಸಿಂಪಲ್ ಪಾಸ್ಟ್ ಟೆನ್ಸ್ ಏನು ಇಂಡಿಕೇಟ್ ಮಾಡ್ತದೆ ಅಂದ್ರೆ ಡಿಸ್ಕ್ರೈಬ್. ಏನನ್ನ ಡಿಸ್ಕ್ರೈಬ್ ಮಾಡ್ತದೆ? ಆಕ್ಷನ್. ಡಿಸ್ಕ್ರೈಬ್ ಅಂದ್ರೆ ಹೇಳುವುದು, ವರ್ಣಿಸುವುದು. ಏನನ್ನ? ಆಕ್ಷನ್ಸ್ ದಟ್ ವರ್ ಕಂಪ್ಲೀಟೆಡ್ ಇನ್ ದ ಪಾಸ್ಟ್. ಓಕೆ, ಪಾಸ್ಟ್ ಅಂದ್ರೆ ಏನು? ಭೂತಕಾಲದಲ್ಲಿ, ಭೂತದಲ್ಲಿ ಆಗಿರ್ತಕ್ಕಂತಹ ಒಂದು ಆಕ್ಷನ್ಸ್ಗಳ ವರ್ಣನೆ ಯಾವ ರೀತಿ ಇರ್ತದ? ಎಸ್ಟರ್ಡೇ ಅಂತಕ್ಕಂಥದ್ದಾಗಿರ್ಬೋದು, ಲಾಸ್ಟ್ ವೀಕ್ ಅಂತಕ್ಕಂಥ, ಅಗೋ, ಎಕ್ಸೆಟ್ರಾ. ಓಕೆ, ಎಸ್ಟರ್ಡೇ, ಲಾಸ್ಟ್ ವೀಕ್, ಅಗೋ ಅಂತಕ್ಕಂಥವು ಬಂದಾಗ ಈ ಒಂದು ಟೆನ್ಸ್ ಏನು ಮಾಡ್ತೀವಿ ನಾವು? ಬಳಸ್ತೀವಿ. ಓಕೆ, ಸಾಮಾನ್ಯವಾಗಿರ್ತಕ್ಕಂತಹ ಭೂತಕಾಲ ಇದು. ಓಕೆ, ಹಂಗಿದ್ರೆ ಸ್ಟ್ರಕ್ಚರ್ ಯಾವ ಥರ ಇರ್ತದೆ ಅಂತಕ್ಕಂಥದ್ದನ್ನ, ಸ್ಟ್ರಕ್ಚರ್ ಅಂದ್ರೆ ಒಂದು ಸೆಂಟೆನ್ಸ್ ಫಾರ್ಮೇಷನ್ ಆಗಬೇಕಾದ್ರೆ ಅಲ್ಲಿರ್ತಕ್ಕಂತಹ ಸ್ಟ್ರಕ್ಚರ್. ಓಕೆ, ಇದನ್ನ ನಾವೇನು ಮಾಡೋಣ ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಕಂಪೇರ್ ಮಾಡೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೀವು ವಿಡಿಯೋನ ಆಲ್ರೆಡಿ ನೋಡಿದ್ದೀರಿ. ಆ ವಿಡಿಯೋ ಒಳಗೆ ನಮ್ದು ಹೆಂಗಿರ್ತದೆ? ಫಾರ್ಮುಲಾ ಸಬ್ಜೆಕ್ಟ್ ಇರ್ತದೆ, ಪ್ಲಸ್ V1 ಇರ್ತದೆ, ಪ್ಲಸ್ ಆಬ್ಜೆಕ್ಟ್ ಇರ್ತದೆ. ಓಕೆ, ಬಟ್ ಎಂಟೈರ್ ಇನ್ ದ ಗ್ರಾಮರ್ V2 ಅನ್ನ ಬಳಸುವಂತಹ, V2 ಅನ್ನ ಬಳಸುವ ಏಕೈಕ ಟೆನ್ಸ್ ಯಾವುದಂದ್ರ ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆ, ಇದ್ರ ಸಬ್ಜೆಕ್ಟ್ ನೋಡಿಲ್ಲ, ಸಬ್ಜೆಕ್ಟ್ ಟು V2, ಇದ್ರ ಜೊತೆಗೆ ಒಂದು ಆಬ್ಜೆಕ್ಟ್ ಅಂತಕ್ಕಂಥದನ್ನ ಬಳಸ್ತೀವಿ. ಸಬ್ಜೆಕ್ಟ್ ಟು V2 ಆಬ್ಜೆಕ್ಟ್. ಓಕೆ, ಫಾರ್ ಎಕ್ಸಾಂಪಲ್ ಐ ಡ್ಯಾಶ್ ಲೆಟರ್, ಐ ರೈಟ್ ಅ ಲೆಟರ್ ಅಂತಕ್ಕಂಥದನ್ನ ಪ್ರೆಸೆಂಟ್ ಟೆನ್ಸ್ ಒಳಗೆ ಬಳಸಿದ್ವು ಅಂದ್ರೆ ಈ ಥರ V2 ಫಾರ್ಮ್ ಏನಾಗ್ತದ ರೀ? ರೋಟ್ ಅಂತಕ್ಕಂಥದ್ದು ಆಗ್ತದ. ಹಂಗಿದ್ರೆ ಇಲ್ಲಿ ಏನು ಬಳಸ್ತೀವಿ ರೀ? ಐ ರೋಟ್ ಅ ಲೆಟರ್ ಅಂತಕ್ಕಂಥದನ್ನ ಬಳಸ್ತೀವಿ. ಸಬ್ಜೆಕ್ಟ್ ಟು V2 ಆಬ್ಜೆಕ್ಟ್ ಏನಾಗಿರ್ತದ? ಇದೊಂದು ಸ್ಟ್ರಕ್ಚರ್ ಫಾರ್ಮುಲಾ ಆಗಿರ್ತದ. ಓಕೆ, ಸಬ್ಜೆಕ್ಟು ಆಬ್ಜೆಕ್ಟು ಅದರ ನಡುವೆ ಏನು ಬರ್ತದ? V2 ಅಂತಕ್ಕಂಥದ್ದು ಬರ್ತದ. V2 ಅನ್ನ ಬಳಸುವಂತಹ ಏಕೈಕವಾಗಿರ್ತಕ್ಕಂತಹ ಟೆನ್ಸ್ ಯಾವುದಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆ, ಅಲ್ಲಷ್ಟ ಬಳಸ್ತೀವಿ. ಪ್ರೆಸೆಂಟ್ ಟೆನ್ಸ್ V1 ಬಳಸಿದ್ರ, ಪಾಸ್ಟ್ ಟೆನ್ಸ್ ಒಳಗೆ ಏನು ಬಳಸ್ತೀವ್ರಿ? V2 ಬಳಸ್ತೀವಿ. ಯಾಕಂದ್ರೆ ಕೆಲಸ ಆಗಿ ಹೋಗಿರ್ತದ. ಓಕೆ, ಆಸ್ಕ್ ಅಂತಕ್ಕಂಥದ್ದು ಬಂದಾಗ ಈ ಥರ V2 ಏನಾಗ್ತದೆ ಅಂತ ಹೇಳಿನ್ರಿ? ಆಸ್ಕ್ಡ್, ಇಡಿ ಅಂತಕ್ಕಂಥ ಪ್ರತ್ಯಯ ಹಚ್ತಾರೆ. ಆಸ್ಕ್ಡ್ ಅಂದ್ರೆ ಕೆಲಸ ಆಗಿ ಹೋಗಿರ್ತದ. ಗೋ ಇದ್ದಾಗ ಏನ್ ಬರ್ತೈತ್ರಿ? ವೆಂಟ್ ಅಂತಕ್ಕಂಥದ್ದು ಅದ್ರದ್ದು ಏನ್ ಬರ್ತೈತೆ? V2 ಫಾರ್ಮ್ ಬರ್ತದೆ. ಕೆಲಸ ಆಗಿ ಹೋಗಿರಬೇಕು ಅಂತದಕ್ಕೆ ಏನ್ ಬಳಸ್ತೀವ್ರಿ? ಈ ಒಂದು V2 ಅನ್ನ ಬಳಸ್ತೀವಿ. ಓಕೆ, ನಿಮ್ಮ ಸ್ಟ್ರಕ್ಚರ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಯಾರಿಗೆ ಸ್ಟ್ರಕ್ಚರ್ ಅರ್ಥ ಆಗೈತಲ್ಲ ಅವ್ರು ಏನ್ ಮಾಡ್ರಿ? ಕಮೆಂಟ್ ಸೆಕ್ಷನ್ ಒಳಗ ನಿಮ್ಗೊಂದು ತಂಬ್ ಕೊಡ್ರಿ. ಅದೇ ರೀತಿಯಾಗಿ ಏನ್ ಮಾಡ್ರಿ? ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಲೈಕ್ ಮಾಡ್ರಿ, ಆದಷ್ಟು ಜನರಿಗೆ ಏನ್ ಮಾಡ್ರಿ? ಶೇರ್ ಮಾಡ್ರಿ. ಆದಷ್ಟು ಜನರಿಗೆ ಏನು ಮಾಡ್ರಿ? ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಜೊತೆಗೆ ಸಾಗೋಣ. ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸೆಂಟೆನ್ಸ್ ಫಾರ್ಮೇಷನ್ಸ್ಗಳನ್ನು ಮಾಡೋಣ ಅಂತಕ್ಕಂಥ ಇದು ನನ್ನ ಟ್ರಿಕ್ಸ್. ನನ್ನ ಕಡೆಯಿಂದ ಎವ್ರಿ ಒಂದು ಟೆನ್ಸ್ ಒಳಗೆ ಮಾಡ್ತಕ್ಕಂಥ ಟ್ರಿಕ್ಸನ್ನು ಬರೀತೀನಿ ನೋಡ್ರಿ. ನಮ್ಮ ಫಾರ್ಮುಲಾ ಏನೈತ್ರಿ? ಇಲ್ಲಿ ಸಬ್ಜೆಕ್ಟ್ ಅದ, ಪ್ಲಸ್ V2 ಅದ, ಪ್ಲಸ್ ಆಬ್ಜೆಕ್ಟ್ ಅದ. ಓಕೆ, ನಮ್ಮ ಸಬ್ಜೆಕ್ಟ್ಗಳು ಯಾವ ಬರ್ಕೊಂಡ್ಬಿಡೋಣ್ರಿ? ಐ, ವಿ, ಯು, ಹಿ, ಶಿ, ಇಟ್, ದೇ ಅಂತಕ್ಕಂಥವು ಏನದಾವ? ನಮ್ಮ ಏನದಾವ್ರಿವ? ನಮ್ಮ ಸಬ್ಜೆಕ್ಟ್ ಕೆಲಸ ಮುಗೀತು. ಹೌದಾ? ಇನ್ನು ನೆಕ್ಸ್ಟ್ ಏನು ಬರ್ಕೊಳ್ಳೋಣ ಅಂದ್ರೆ ಅಲ್ಲಿ ಆಬ್ಜೆಕ್ಟ್ ಏನೈತಿ ಅಂತಕ್ಕಂಥದ್ದನ್ನ ಬರ್ಕೊಳ್ಳೋಣ. ಆಬ್ಜೆಕ್ಟ್
ರೈಟ್ ಇದ್ದಿದ್ದು ಏನಾಕೈತಿ ರೋಟ್. ಐ ರೋಟ್ ನಾವೆಲ್. ಐ ರೋಟ್ ಅ ನಾವೆಲ್. ವಿ ಪ್ಲೇಡ್. ವಿ ಪ್ಲೇಡ್ ಕ್ರಿಕೆಟ್. ಓಕೆ, ಯು ಇದ್ದಾಗ ಏನ್ ಬರ್ತದೆ ಪ್ಲೇಡ್ ಕ್ರಿಕೆಟ್. ಇವೆಲ್ಲ ಏನಾಗ್ತಾವ ಹಿ ಶೀಟ್ ಬಂದಾಗ ಅಲ್ಲಿ ಎಸ್ ಬಳಸ್ತಿದ್ವು, ಇಲ್ಲಿ ಏನೂ ಬಳಸಂಗಿಲ್ಲ. ಈಟ್ ಇದ್ದಿದ್ದು ಏನಾಕೈತೆ ಅಂದ್ರೆ ಈಟ್ ಇದ್ದಿದ್ದು ಏನಾಕೈತ್ರಿ ಏಟ್ ಅಂತ. ಹಿ ಏಟ್ ಆನ್ ಆಪಲ್. ಓಕೆ, ಶಿ ಅಲ್ಲಿ ಸಿಂಗ್ ಅ ಸಾಂಗ್ ಇತ್ತಂದ್ರೆ ಇಲ್ಲಿ ಏನಾಕೈತ್ರಿ ಶಿ ಸ್ಯಾಂಗ್ ಅ ಸಾಂಗ್. ಶಿ ಸ್ಯಾಂಗ್ ಅ ಸಾಂಗ್. ಓಕೆ, ಈ ರೀತಿಯಾಗಿರ್ತಕ್ಕಂಥ ಇವಕ್ಕೊಂದೊಂದು ಎಕ್ಸಾಂಪಲ್ ಫ್ರೇಮ್ ಮಾಡಿ ನೀವು ಬರೀರಿ, ನೀವು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಇಲ್ಲಿ ನೋಡ್ರಿ ಒಂದ್ ಏನೈತಿ, ಇಲ್ಲಿ ಸಬ್ಜೆಕ್ಟ್ ಐತಿ, ಇಲ್ಲಿ ಏನೈತಿ V2 ಐತಿ, ಇಲ್ಲಿ ಆಬ್ಜೆಕ್ಟ್ ಐತಿ, ನಮ್ ಕೆಲಸ ಮುಗಿತು. ಓಕೆ, ಎಸ್ ಈಗ ನಾವು ಏನ್ ಮಾಡ್ತೀವಿ, ಒಂದು ಸೆಂಟೆನ್ಸ್ ಕೊಡ್ತೀನಿ ಇಲ್ಲಿ. ಐ ನೋ he buys a car. ಓಕೆ, ಇಲ್ಲಿ ಇರ್ತಕ್ಕಂಥದ್ದು ಯಾವ ಟೆನ್ಸ್ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ಏನಾಕೈತೆ ಅಂದ್ರೆ ಹಿ ಇದ್ದಿದ್ದು ಹಿನ ಬರ್ತದ, ಬೈ ಇದ್ದಿದ್ದು V2 ಏನಾಕೈತ್ರಿ ಬಾಟ್. ಹಿ ಬಾಟ್ ಅ ಕಾರ್ ಅಂತಕ್ಕಂಥದ್ದು ಏನಾಗ್ತದ ನಮ್ಮ ಆನ್ಸರ್ ಆಗ್ತದೆ. ಸಬ್ಜೆಕ್ಟ್ ಇರಬೇಕು, ಅದರ ಜೊತೆಗೆ V2 ಇರಬೇಕು, ಅದರ ಜೊತೆಗೆ ಆಬ್ಜೆಕ್ಟ್ ಅನ್ನು ಏನ್ ಮಾಡ್ಬೇಕ ಬರಬೇಕು. ಇದೇನ್ರಿ ನಮ್ದೊಂದು ಟ್ರಿಕ್ಸ್. ಓಕೆ, ಸಬ್ಜೆಕ್ಟ್ V2 ಆಬ್ಜೆಕ್ಟ್ ಒಂದು ಫಾರ್ಮುಲಾ ಸ್ಟ್ರಕ್ಚರ್ ಆಗಿರ್ತದ. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಹಾಗಾಗದಿದ್ರಿ ಎಸ್ ಇದೊಂದು ಸ್ಕ್ರೀನ್ಶಾಟ್ ತಗೊಳ್ರಿ. ಯಾರು ತಗೊಳ್ತೀರಿ ಸ್ಕ್ರೀನ್ಶಾಟ್ ತಗೊಳ್ರಿ. ಎಸ್ ಸ್ಕ್ರೀನ್ಶಾಟ್ ತಗೊಂಡ್ರಿ ಅಂತ ಅನ್ಕೋತೀನಿ. ಎಸ್ ಅಂಡರ್ಸ್ಟ್ಯಾಂಡ್ ಆಗಕತ್ತೈತ್ಲ ಎಲ್ಲರಿಗೂ? ಓಕೆ, ಹಂಗಿದ್ರೆ ಏನ್ ಮಾಡೋಣ, ನೆಕ್ಸ್ಟ್ ನೋಡೋಣ. ಎವೆನ್ ಟು ಯೂಸ್, ಯಾವಾಗ ಬಳಸ್ಬೇಕ್ರಿ ಅದು ಗೊತ್ತಿರ್ಬೇಕು ಮೇನ್. ಯಾವಾಗ ಬಳಸ್ಬೇಕು? ಕಂಪ್ಲೀಟೆಡ್ ಆಕ್ಷನ್ ಇನ್ ದ ಪಾಸ್ಟ್. ಕಂಪ್ಲೀಟೆಡ್ ಆಕ್ಷನ್ ಇನ್ ದ ಪಾಸ್ಟ್. ಆಕ್ಷನ್ ಏನಾಗಿರ್ತದ ಆಗ ಆಲ್ರೆಡಿ ಕಂಪ್ಲೀಟ್ ಆಗಿ ಹೋಗಿರ್ತದ. ನೋಡ್ರಿ ಇಲ್ಲಿ ಐ ಮೆಟ್ ಹಿಮ್ ಎಸ್ಟರ್ಡೇ. ಐ ಮೆಟ್ ಹಿಮ್ ಎಸ್ಟರ್ಡೇ. ಇಲ್ಲಿ ಮೆಟ್ ಅಂತಕ್ಕಂಥದ್ದು ಏನಾಗ್ತದ V2 ಆಗ್ತದ. ಇದರ V1 ಅನ್ನ ನೋಡಿದಾಗ ಏನಾಗ್ತದ ಮೀಟ್ ಅಂತಕ್ಕಂಥದ್ದು ಆಗ್ತದೆ. ಮೀಟ್ ಅಂದ್ರೆ ಏನ್ರಿ ಭೇಟಿ ಆಗೋದು. ಮೀಟ್ ಅಂದ್ರೆ ಏನು ಭೇಟಿ ಆಗೋದು. ಆತರ V2 ಫಾರ್ಮ್ ಏನ್ ಬಂತಿಲ್ಲ ಮೆಟ್ ಹಿಮ್ ಎಸ್ಟರ್ಡೇ. ನಿನ್ನೆ ನಾವು ಏನಾಗಿದ್ವಿ ಭೇಟಿ ಆಗಿದ್ದೆ, ನಾನು ಅವನಿಗೆ ನಿನ್ನೆ ಭೇಟಿ ಆಗಿದ್ದೆ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಶಿ ಫಿನಿಶ್ಡ್ ಹರ್ ವರ್ಕ್. ಅವಳು ಅವಳ ವರ್ಕ್ ಅನ್ನ ಮುಗಿಸಿದಳು. ಓಕೆ, ಫಿನಿಶ್ಡ್ ಅಂತಕ್ಕಂಥದ್ದು ಏನದ V2. ಇದ್ರ V1 ಏನಾಕೈತ್ರಿ ಫಿನಿಶ್. ಏನಾಕೈತಿ ಫಿನಿಶ್. ಇದ್ರ ಜೊತೆಗೆ ಇಡಿ ಕೂಡಿದಾಗ ಇವೆಲ್ಲ ಏನಾಗ್ತಾವ, ನಾವು ಮೊನ್ನೆ ಒಂದು ಕಾನ್ಸೆಪ್ಟ್ ಒಳಗೆ ಹೇಳಿದ್ದೀನಿ ನಾನು ನಿಮ್ಗೆ. ಏನಂದ್ರ ರೆಗ್ಯುಲರ್ ವರ್ಬ್ಸ್ ಅಂಡ್ ಇರ್ರೆಗ್ಯುಲರ್ ವರ್ಬ್ಸ್ ಅಂತಕ್ಕಂಥವು. ರೆಗ್ಯುಲರ್ ವರ್ಬ್ಸ್ ಅಂಡ್ ಇರ್ರೆಗ್ಯುಲರ್ ವರ್ಬ್ಸ್. ಯಾವ ರೀತಿ ರೆಗ್ಯುಲರ್ ವರ್ಬ್ಸ್ ಕೆಲಸ ಮಾಡ್ತಾವ, ಯಾವ ರೀತಿ ಇರ್ರೆಗ್ಯುಲರ್ಸ್ ವರ್ಬ್ ಕೆಲಸ ಮಾಡ್ತಾವ ಅಂತಕ್ಕಂಥದನ್ನ ಹೇಳಿ ನಾನು. ಇಡಿ ಪ್ರತ್ಯಯ ಹಚ್ಚುವುದ್ರೆ ಅವೆಲ್ಲ ರೆಗ್ಯುಲರು. ಇಡಿ ಪ್ರತ್ಯಯ ಹಚ್ಚಿದ 3 ಫಾರ್ಮ್ ಒಳಗೆ ಚೇಂಜ್ ಆದ್ರೆ ಅವು ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೀವಿ. ಓಕೆ, ಇದ್ರ ಮೇಲೆ ಬೇಕಾದ್ರೆ ಒಂದು ಲಾಂಗ್ ವಿಡಿಯೋ ಮಾಡಿ ಹಾಕೊಂಡು, ಡೋಂಟ್ ವರಿ. ಇಲ್ಲಿರ್ತಕ್ಕಂತಹ ವರ್ಡ್ ಯಾವ ರೀತಿ ಚೇಂಜ್ ಆಗ್ತಾವ ಏನಾಗ್ತಾವ ಅಂತಕ್ಕಂಥದ್ದು. ರೈಸ್ ಅಂತಕ್ಕಂಥದ್ದು V2 ಏನಾಗ್ತದ್ರಿ, ರೈಸ್ ಅಂತಕ್ಕಂಥದ್ದು V2 ಏನಾಗ್ತದ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ರೈಸ್ ಅನ್ನೋದು V2 ಏನಾಗ್ತದ. ಇಲ್ಲಿ ರೀಡ್ ಅನ್ನೋದು V2 ಏನಾಗ್ತದ, ರೀಡ್ ಅನ್ನೋದು V2 ಏನಾಗ್ತದ ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ಓಕೆ, ಎಸ್ ಈ ತರನಾಗಿರ್ತಕ್ಕಂತಹ ಕಂಪ್ಲೀಟೆಡ್ ಆಕ್ಷನ್ಸ್ ಇನ್ ದ ಪಾಸ್ಟ್ ಆದಾಗ ಏನ್ ಮಾಡ್ತೀವಿ ನಾವು, ಒಂದು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಬಳಸ್ತೀವಿ. ಓಕೆ, ನೆಕ್ಸ್ಟ್ ನೋಡೋಣ್ರಿ. ನೆಕ್ಸ್ಟ್ ನೋಡ್ರಿ ಇನ್ನೊಂದು ಬರ್ತೀವಿ ಪಾಸ್ಟ್ ಹ್ಯಾಬಿಟ್ಸ್. ಪಾಸ್ಟ್ ಹ್ಯಾಬಿಟ್ಸ್ಗಳು, ಓಕೆ, ಭೂತಕಾಲದ ಹವ್ಯಾಸಗಳು ಯಾವ ರೀತಿ ಇರ್ತಾವ ಅನ್ನೋದನ್ನ ನೋಡ್ರಿ. ಆಕ್ಷನ್ಸ್ ದಟ್ ವರ್ ಡನ್ ರೆಗ್ಯುಲರ್ಲಿ ಇನ್ ದ ಪಾಸ್ಟ್ ಬಟ್ ನಾಟ್ ನೌ. ಈಗಲ್ಲ, ಈ ಕಂಟಿನ್ಯೂ ಸಂಜೆ ಮಾಡಿ ಕ್ರಿಕೆಟ್ ಆಡಕ್ ಹೊಂಟಿರ ಅಂದಾಗ ಅಲ್ಲಿ ಬರೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಬಟ್ ನಾಟ್ ನೌ ಇನ್ ದ ಪಾಸ್ಟ್. ಪಾಸ್ಟ್ ಒಳಗೆ ಏನಾಗಿರ್ಬೇಕ ಅಲ್ಲಿ ಒಂದು ರೆಗ್ಯುಲರ್ ಏನ ಹ್ಯಾಬಿಟ್ ಆಗಿ ಇರ್ಬೇಕವ ಅಂತ ಇದ್ದಾಗ ಏನ್ ಬಳಸ್ತೀವಿ ನಾವು ಪಾಸ್ಟ್ ಹ್ಯಾಬಿಟ್ಸ್ಗಳಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಬಳಸ್ತೀವಿ. ಎಕ್ಸಾಂಪಲ್ ನೋಡ್ರಿ, ನಿಮಗೆ ಆಟೋಮೆಟಿಕ್ ಆಗಿ ಅರ್ಥ ಆಗ್ತದೆ. ಎಕ್ಸಾಂಪಲ್ ನೋಡ್ರಿ, ಐ ಪ್ಲೇಡ್ ಕ್ರಿಕೆಟ್ ಎವ್ರಿ ಈವ್ನಿಂಗ್ ಇನ್ ಮೈ ಚೈಲ್ಡ್ಹುಡ್. ಓಕೆ, ನನ್ನ ಚೈಲ್ಡ್ಹುಡ್ ಅಲ್ಲಿ, ಚೈಲ್ಡ್ಹುಡ್ ಅಂದ್ರೆ ಆಗಿ ಹೋಗೈತಿಲ್ರಿ ಬಹಳ ದಿನದ ಹಿಂದೆ ಅಲ್ಲ. ಚೈಲ್ಡ್ಹುಡ್ ಒಳಗೆ ನಾ ಏನು ಮಾಡ್ತೀನಿ, ಎವ್ರಿ ಈವ್ನಿಂಗ್ ಡೈಲಿ ಈವ್ನಿಂಗ್ ನಾ ಏನು ಆಡ್ತೀನಿ ಕ್ರಿಕೆಟನ್ನು ಆಡ್ತಿದ್ದೆ ಅಂತಕ್ಕಂಥದ್ದು ಬಂದಾಗ ಇಲ್ಲಿ ಏನು ಬಂದಿದ್ರಿ V2 ಬಳಸ್ಯಾರ. V2 ಏನು ಬಳಸ್ಯಾರ ಪ್ಲೇಡ್ ಅಂತಕ್ಕಂಥದ್ದನ್ನ ಬಳಸ್ಯಾರ. ಹಂಗಿದ್ದಾಗ ಇದೇನಾಗ್ತದೆ, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇರೋ ಕಾರಣಕ್ಕೆ, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇರೋ ಕಾರಣಕ್ಕೆ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಆಗ್ತದೆ. ಇದು ಹೆಲ್ಪಿಂಗ್ ವರ್ಬ್ ಇದ್ರ ಜೊತೆಗೆ ಹೆಲ್ಪಿಂಗ್ ವರ್ಬ್ಸ್ ಬರಾಕತ್ತು ಅಂದ್ರೆ ಮತ್ತೆಲ್ಲ ಆ ಕಡೆ ಈ ಕಡೆ ಆಗ್ತಾವ ಟೆನ್ಸಸ್. ಓಕೆ, ಹೆಲ್ಪಿಂಗ್ ವರ್ಬ್ ಎಲ್ಲೆಲ್ಲಿ ಬರಂಗಿಲ್ಲ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಬರಂಗಿಲ್ಲ. ಅದೇ ರೀತಿಯಾಗಿ ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ ಹೆಲ್ಪಿಂಗ್ ವರ್ಬ್ ಬರೋದಿಲ್ಲ. ಬಾಕಿ ಎಲ್ಲ ಕಡೆ ಏನಾಗ್ತಾವ 12 ಫಾರ್ಮ್ ಒಳಗೆ ಹೆಲ್ಪಿಂಗ್ ವರ್ಬ್ ಬರ್ತಾವ. ಎಸ್, ನಾನು ನಿಮಗೆ ಪ್ರತಿಯೊಂದು ಕ್ಲಾಸ್ನಲ್ಲಿ ಆಗಿರ್ಬೋದು, ಪ್ರತಿಯೊಂದು ವಿಡಿಯೋದಲ್ಲಿ ಯಾವಾಗ ಇನ್ಫಾರ್ಮೇಟಿವ್ಸ್ಗಳನ್ನು ಕೊಡ್ತಾ ಇದ್ದೀನಿ, ಇನ್ಫಾರ್ಮೇಷನ್ಸ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀರಿ.
ಅವುಗಳನ್ನು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಬುಕ್ ಥರ ಮಾಡಿ ಕಲೆಕ್ಟ್ ಮಾಡಿ ಇಟ್ಕೊಳ್ರಿ. ಓಕೆ, ನಿಮಗೆ ಯೂಸ್ ಆಗ್ತದೆ. ಅದರಿಂದ ನನಗಂತೂ ಏನು ಯೂಸ್ ಇಲ್ಲ, ನಿಮಗೂ ಯೂಸ್. ಓಕೆ, ನಿಮ್ಗೆ ಯಾವಾಗಲೂ ರಿವಿಷನ್ ಮಾಡಬೇಕಾದ್ರೆ ಯಾವಾಗಲೂ ಏನೋ ಡೌಟ್ಸ್ ಬಂದ್ರೆ ಪಟ್ನ ಹೋಗಿ ಬುಕ್ ತೆಗೆದು ನೋಡಿದಾಗ ಎಷ್ಟೋ ಡೌಟ್ಸ್ಗಳು ಕ್ಲಿಯರ್ ಆಗಿರ್ತಕ್ಕಂಥವು ಇದಾವೆ. ಓಕೆ, ನೆಕ್ಸ್ಟ್ ನೋಡ್ರಿ, ಶಿ ವಿಸಿಟೆಡ್ ವಿಸಿಟ್ ಮಾಡ್ತಾಳ ಹರ್ ಗ್ರ್ಯಾಂಡ್ ಮದರ್ ಎವ್ರಿ ಸಂಡೇ. ಓಕೆ, ಯಾರಿಗೆ ಭೇಟಿ ಆಗ್ತಾಳಕ್ಕೆ? ಅವರ ಗ್ರ್ಯಾಂಡ್ ಮದರಿಗೆ ಎವ್ರಿ ಸಂಡೇ ಏನು ಮಾಡ್ತಿಳಕ್ಕೆ ಆಕೆ ಬಗ್ಗೆ ನೀವು ಹೇಳತ್ತೀರಿ. ಶಿ ವಿಸಿಟೆಡ್ ಹರ್ ಗ್ರ್ಯಾಂಡ್ ಮದರ್ ಎವ್ರಿ ಸಂಡೇ. ಪ್ರತಿ ಭಾನುವಾರ ಏನು ಮಾಡ್ತಿದ್ಳು? ಅವಳು ಅವರ ಅಜ್ಜಿಗೆ ಭೇಟಿ ಆಗುತ್ತಿದ್ದಳು ಅಂತಕ್ಕಂಥದ್ದು ಬಂದಾಗ ಇಲ್ಲಿ ಏನೈತಿದ್ದು? ವಿಸಿಟೆಡ್ ಅಂತಕ್ಕಂಥದ್ದು V2 ಇದು. ವಿಸಿಟೆಡ್ ಅನ್ನೋದು ಏನ್ರಿದು? V2 ಆಗಿ ಹೇಳ್ತೀವಿ. ವಿಸಿಟೆಡ್. ನೆಕ್ಸ್ಟ್ ನೋಡ್ರಿ, ವಿ ಸ್ಟಡಿ ಟುಗೆದರ್ ಆಫ್ಟರ್ ಸ್ಕೂಲ್. ಓಕೆ, ನಾವೇನ್ ಮಾಡಿದ್ವಿ? ಆಫ್ಟರ್ ಸ್ಕೂಲ್ ಆದ್ಮೇಲೆ ನಾವೇನ್ ಮಾಡಿದ್ವಿ? ಇಬ್ರು ಕೂಡಿ ಸ್ಟಡಿ ಮಾಡಿದ್ವಿ. ಆಫ್ಟರ್ ಸ್ಕೂಲ್ ಏನ್ ಮಾಡಿದ್ವಿ? ಇಬ್ರು ಕೂಡಿ ಸ್ಟಡಿ ಮಾಡಿದ್ವಿ. ಸ್ಟಡೀಡ್. ಓಕೆ, ವಿ ಸ್ಟಡಿ ಟುಗೆದರ್ ಆಫ್ಟರ್ ಸ್ಕೂಲ್ ಅಂತಕ್ಕಂಥದ್ದು, ಈ ಸ್ಟಡೀಡ್ ಅಂತಕ್ಕಂಥದ್ದು ಏನಿದು? V2. ಸ್ಟಡೀಡ್ ಅಂತಕ್ಕಂಥದ್ದು ಏನು? V2 ಆಗಿರ್ತಕ್ಕಂಥದ್ದು. ನೋಡ್ರಿ ಯಾವ ತರನಾಗಿರ್ತಕ್ಕಂಥ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸಾಕತ್ತೀವಿ. ಓಕೆ, ಅಲ್ಲಿರ್ತಕ್ಕಂಥ ಪಾಸ್ಟ್ ಆಗಿರ್ಬೋದು, ಪಾಸ್ಟ್ ಇವೆಂಟ್ಸ್ಗಳು ಮತ್ತು ಪಾಸ್ಟ್ ಹ್ಯಾಬಿಟ್ಸ್, ನಾಟ್ ನೌ. ಈಗಿನೂ ಅಲ್ಲ, ಪಾಸ್ಟ್ ಒಳಗಿರ್ತಕ್ಕಂಥ ಆಗಿ ಹೋಗಿರ್ತಕ್ಕಂಥ ಕಾಲದಲ್ಲಿ ಯಾವ ಹ್ಯಾಬಿಟ್ಸ್ ಇರ್ತಾವ ಅಲ್ಲಿ ಏನು ಬಳಸ್ತೀವಿ ನಾವು? ಈ ಒಂದು ಟೆನ್ಸ್ ಅನ್ನ ಬಳಸ್ತೀವಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಗಕತ್ತೈತಿ? ಎಸ್, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ವಿಡಿಯೋನ, ಬಹಳಷ್ಟು ಜನರಿಗೆ ತಲುಪಲಿ. ಎಸ್, ನೆಕ್ಸ್ಟ್ ನೋಡಿ, ಸೀಕ್ವೆನ್ಸಸ್ ಆಫ್ ಇವೆಂಟ್ಸ್ ಅಂದ್ರೆ ಏನು? ಸೀಕ್ವೆನ್ಸ್ ಅಂದ್ರೆ ಸೀರಿಯಲ್ ಆಗಿ ಆಗಿರ್ತಕ್ಕಂಥ ಇವೆಂಟ್ಸ್ಗಳು, ಕಂಟಿನ್ಯೂಯೇಷನ್ ಒಂದಾದ್ಮೇಲೆ ಒಂದು ಕ್ರೋನೋಲಾಜಿಕಲಿ ಆಗಿರ್ತಕ್ಕಂಥ ಒಂದು ಏನು ಇವೆಂಟ್ಸ್ಗಳು. ನೋಡ್ರಿ, ಆಕ್ಷನ್ಸ್ ದಟ್ ಹ್ಯಾಪನ್ಡ್ ಒನ್ ಆಫ್ಟರ್ ಅನದರ್ ಇನ್ ದ ಪಾಸ್ಟ್. ಒಂದಾದ್ಮೇಲೆ ಏನಾಗಿರ್ತಾವ? ಪಾಸ್ಟ್ ಒಳಗ ಇವೆ ಆಕ್ಷನ್ಸ್ಗಳು ಆಗಿರ್ತಾವ. ಅಂತ ಆಕ್ಷನ್ಸ್ಗಳು ಒಂದು ಎಕ್ಸಾಂಪಲ್ ಓದ್ರಿ. ಹಿ ವೋಕ್ ಅಪ್, ಬ್ರಷ್ಡ್ ಹಿಸ್ ಟೀತ್ ಅಂಡ್ ವೆಂಟ್ ಟು ಸ್ಕೂಲ್. ಓಕೆ, ಇಲ್ಲಿರ್ತಕ್ಕಂತಹ ಒಂದು ಟೆನ್ಸ್ ಎಲ್ಲಿಂದ ಸ್ಟಾರ್ಟ್ ಆಗಕತ್ತೈತಿ? ಸ್ಟಾರ್ಟಿಂಗ್ ಪಾಯಿಂಟ್ ಏನೈತಿ? ಪಾಸ್ಟ್ ಟೆನ್ಸ್. ಸ್ಟಾರ್ಟ್ ಎಲ್ಲಿ ಆಗಕತ್ತೈತಿ? ಪಾಸ್ಟ್ ಟೆನ್ಸ್. ಆಮೇಲೆ ಹೆಂಗ್ ಕಂಟಿನ್ಯೂ ಆಗತ್ತೈತಿ? ಕನ್ಸಿಸ್ಟೆನ್ಸಿಯಿಂದ ಕಂಟಿನ್ಯೂ. ಓಕೆ, ಕನ್ಸಿಸ್ಟೆನ್ಸಿಯಿಂದ ಕಂಟಿನ್ಯೂ ಆಗುತ್ತೆ. ಅಲ್ಲಿ ನೋಡ್ರಿ, ಓಕ್ ಅಂತಕ್ಕಂಥದ್ದು ಒಂದು ಏನಾಯ್ತು? V2 ಬಂತಿಲ್ಲ. ಆಮೇಲೆ ಮತ್ತೆ ಪ್ರೆಸೆಂಟ್ ಟೆನ್ಸ್ ಮಾಡಕ್ ಬರಂಗಿಲ್ಲ ನಾವು. ಒಂದು V2 ಚಾಲು ಆತ. ನೆಕ್ಸ್ಟ್ ಬ್ರಷ್ಡ್ ಅಂತಕ್ಕಂಥದ್ದು ಏನೈತಿ? ಇಲ್ಲಿ ಬ್ರಷ್ಡ್ ಅಂತಕ್ಕಂಥದ್ದು ಏನೈತಿ? V2 ಐತಿ. ಓಕೆ, ವೆಂಟ್ ಅಂತಕ್ಕಂಥದ್ದು V2, ಬ್ರಷ್ಡ್ ಅಂತಕ್ಕಂಥದ್ದು V2, ಇದು ವೋಕ್ ಅಂತಕ್ಕಂಥದ್ದು V2. ಈ ವೋಕ್ ಅಂತಕ್ಕಂಥ ಪದದ V1 ಏನಾಕೈತೆ ಅಂದ್ರೆ ವೇಕ್ ಅಂತಕ್ಕಂಥ, ವೇಕ್, ವೋಕ್, ಓಕನ್. ಓಕನ್ ಅಂತಕ್ಕಂಥದ್ರ ಆಗ್ತಾವ. ಓಕನ್ ಅಥವಾ ವೇಕನ್ ಅಂತಕ್ಕಂಥವು ಇತರ ಆನ್ಸರ್ ಆಗಿರ್ತಾವ. ಓಕೆ, ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸೀಕ್ವೆನ್ಸ್ ಆಫ್ ಇವೆಂಟ್ಸ್, ಅಲ್ಲಿರ್ತಕ್ಕಂಥ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ಗಳು ಪಾಸ್ಟ್ ನಲ್ಲಿ ಯಾವ ರೀತಿ ಆಗಿದಾವ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ತೀವಿ? ಇಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ಎಸ್, ಒಂದನೇ ಎಕ್ಸಾಂಪಲ್ ನೋಡ್ರಿ. ಎರಡನೇ ಎಕ್ಸಾಂಪಲ್ ನೋಡ್ರಿ, ವಾಟ್ ಈಸ್ ದ ಸೆಕೆಂಡ್ ಎಕ್ಸಾಂಪಲ್? ಶಿ ಎಂಟರ್ಡ್ ದ ರೂಮ್. ಅವಳು ಏನ್ ಮಾಡ್ತಾಳ? ರೂಮಿಗೆ ಎಂಟರ್ಡ್ ಹಾಕಳ. V2 ಬಳಸಿದ್ರಿ. ಒಂದು V2 ದಿಂದ ಪಾಸ್ಟ್ ಕನ್ಸಿಸ್ಟೆನ್ಸಿ ಸ್ಟಾರ್ಟ್ ಆಗೈತೆ ಅಂದ್ರೆ ಸ್ಯಾಟ್ ಡೌನ್, ನಾಟ್ ಸಿಟ್ ಡೌನ್. ಸಿಟ್ ಇದ್ದಿದ್ದು ಏನಾಗ್ತದೆ? V2 ಬಂದಾಗ ಸ್ಯಾಟ್ ಅಂತಕ್ಕಂಥದ್ದು ಆಕೈತಿ. ಹಂಗಿದ್ದಾಗ ಏನ್ ಬಳಸ್ಯಾರ ಇಲ್ಲಿ? ಸ್ಯಾಟ್ ಡೌನ್. ಅಂಡ್ ಸ್ಟಾರ್ಟೆಡ್ ರೀಡಿಂಗ್. ಅವಾಗ ಏನ್ ಮಾಡ್ತಾಳ್ರಿ? ರೀಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಇದು V2 ಐತಿ. ಓಕೆ, ಅಲ್ಲಿ ಇರ್ತಕ್ಕಂಥ ವರ್ಡ್ ಅಂಡರ್ಲೈನ್ ಮಾಡಿ. ಎಂಟರ್ಡ್, ಸ್ಯಾಟ್ ಅಂಡ್ ಸ್ಟಾರ್ಟೆಡ್, ದೋಸ್ ಆಲ್ ಆರ್ ಬಿಕಮ್ಸ್ V2 ಆಫ್ ದೋಸ್ ಪರ್ಟಿಕ್ಯುಲರ್ ವರ್ಬ್ಸ್. ಓಕೆ, ಒಂದು ವರ್ಬಿನ ಪಾಸ್ಟ್ ಸೀಕ್ವೆನ್ಸ್ಗಳ ಬಗ್ಗೆ ಮಾತಾಡತ್ತೀರಿ. ಯಾವಾಗಿರ್ಲು ಒಂದು ಟೆನ್ಸ್ ಒಳಗೆ ಏನಾರ ಒಂದು ಸೆಂಟೆನ್ಸ್ ಸ್ಟಾರ್ಟ್ ಆಗೈತೆ ಅಂದ್ರೆ ಅದ್ರ ಮುಂದೆ ಇರ್ತಕ್ಕಂಥದ್ದು ಯಾವಾಗಿರ್ಲು V2ನೇ ಇರ್ತೈತಿ. V2 ದಿಂದ ಸ್ಟಾರ್ಟ್ ಆದ್ರೆ V2, ING ಇಂದ ಸ್ಟಾರ್ಟ್ ಆದ್ರೆ ING. ಓಕೆ, ಎಸ್, ಈ ತರನಾಗಿರ್ತಕ್ಕಂತಹ ಒಂದು ಕಾನ್ಸೆಪ್ಟ್ಗಳು ಬರ್ತಾವ. ದೇ ಫಿನಿಶ್ಡ್ ಡಿನ್ನರ್, ವಾಚ್ಡ್ TV ಆ್ಯಂಡ್ ಸ್ಲೆಪ್ಟ್. ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಎಕ್ಸಾಂಪಲ್ಗಳದಾವ. ಓಕೆ, ಅವ್ರು ಏನು ಮಾಡ್ತಾರ? ಊಟವನ್ನ ಮಾಡೋದು ಫಿನಿಶ್ ಮಾಡ್ತಾರ, ಆಮೇಲೆ ಟಿವಿಯನ್ನು ನೋಡ್ತಾರ, ಆಮೇಲೆ ಮಲ್ಕೊಳ್ತಾರೆ. ಎಲ್ಲ ಪಾಸ್ಟ್ ಟೆನ್ಸ್ ಇರೋದ್ರಿಂದ V2 ಕನ್ಸಿಸ್ಟೆನ್ಸಿ ಅಂತ ಇತ್ತು. ಓಕೆ, ಯಾವ ಕನ್ಸಿಸ್ಟೆನ್ಸಿ ಇದು? V2 ಕನ್ಸಿಸ್ಟೆನ್ಸಿ ಕಂಟಿನ್ಯೂ ಆಗ್ತದ. V2 ಕನ್ಸಿಸ್ಟೆನ್ಸಿ ಏನಾಗ್ತದ? ಕಂಟಿನ್ಯೂ ಆಗ್ತದ. ನೀವು ಒಂದು ಯಾವುದೋ ಎಕ್ಸಾಂಪಲ್ ಒಳಗೆ V2 ಬಳಸಿದ್ರಂದ್ರ ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು V2 ಇರುತ್ತೆ. ಅದ್ರ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಿರ್ತೈತಿ? V2. ಯಾಕಂದ್ರೆ ಇವೆಲ್ಲ ಏನದಾವ? ಆ ಪಾಸ್ಟ್ ಇವೆಂಟ್ ಸೀಕ್ವೆನ್ಸಸ್ ಅದಾವ. ಓಕೆ, ಈ ತರನಾಗಿರ್ತಕ್ಕಂಥದ್ದು ಬಂದಾಗ ಯಾರು ತಪ್ಪು ಮಾಡಕೂಡ್ದು. ಇಲ್ಲಿ ಒಂದು V2 ಬಂದಿತ್ತಂದ್ರೆ ನೆಕ್ಸ್ಟ್ ಬ್ಲ್ಯಾಂಕ್ ಒಳಗೂ ಏನಿರ್ತೈತಿ? V2 ಇರ್ತೈತಿ. ತಿಳ್ಕೊಂಬಿಟ್ರಿ. ಓಕೆ, ಎಸ್, ನೋಡ್ರಿ ಇದೆಲ್ಲ ಏನಂದ್ರೆ ಫೌಂಡೇಶನ್. ಇದೆಲ್ಲ ಏನಿದು? ಫೌಂಡೇಶನ್. ಇನ್ನೂ ನೀವು ಕಲಿತಕ್ಕಂಥದ್ದು ಬಹಳ ಐತಿ ಇಲ್ಲಿ. ದಿಸ್ ಈಸ್ ಜಸ್ಟ್ ಅ ಫೌಂಡೇಶನ್ ಅಂತ ಹೇಳ್ತೇನೆ ನಾ. ಫೌಂಡೇಶನ್ ಇದು ಪೂರಾ ಬೇಸಿಕ್ ಇದೆ. ಇನ್ನ ಇದ್ರೊಳಗೆ ಕಲಿಯೋದು ಭಾಳ ಐತಿ. ಎಸ್,
ಈ ಬೇಸಿಕ್ನ ಪರ್ಫೆಕ್ಟ್ ಆಗಿಬಿಟ್ರಿ ಅಂದ್ರೆ ಮುಂದೆ ಏನಾಕೈತಿ ನಿಮಗೆ ಬಹಳಷ್ಟು ಹರ್ಡಲ್ಸ್ಗಳಾಗಿರ್ಬೋದು, ಕ್ರೈಸಸ್ಗಳಾಗಿರ್ಬೋದು ಕಡಿಮೆ ಆಗ್ತಾವ. ಎಸ್, ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದ್ರಿ. ನೆಕ್ಸ್ಟ್ ನೋಡ್ರಿ, ಟೈಮ್ ಎಕ್ಸ್ಪ್ರೆಷನ್ಸ್. ಓಕೆ, ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ದ ಟೈಮ್ ಎಕ್ಸ್ಪ್ರೆಷನ್ಸ್ ವಿತ್ ದ ಹೆಲ್ಪ್ ಆಫ್ ಯೆಸ್ಟರ್ಡೇ, ಲಾಸ್ಟ್ ನೈಟ್, ಲಾಸ್ಟ್ ಇಯರ್, ಅಗೋ, ದೆನ್ ಅಂಡ್ 2020 ಈ ತರನಾಗಿರ್ತಕ್ಕಂತಹ ಒಂದು ವರ್ಡ್ಸ್ ಜೊತೆಗೆ ಬಂದಾಗ ಅಲ್ಲಿ ಏನ್ ಬಳಸ್ತೀವಿ ರೀ, V2 ಅನ್ನ ಬಳಸ್ತೀವಿ. ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಏನ್ ಮಾಡ್ತೀವಿ, ಬಳಸ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್, ಶಿ ಕಂಪ್ಲೀಟೆಡ್ ಹರ್ ಹೋಮ್ ವರ್ಕ್. ಶಿ ಕಂಪ್ಲೀಟೆಡ್ ಹರ್ ಹೋಮ್ ವರ್ಕ್. ನೋಡ್ರಿ ಇಲ್ಲಿ ಕಂಪ್ಲೀಟೆಡ್ V2 ಬಂದದ. ಹಿ ಸ್ಲೆಪ್ಟ್ ಅರ್ಲಿ ಲಾಸ್ಟ್ ನೈಟ್. ಲಾಸ್ಟ್ ನೈಟ್ ಏನ್ ಮಾಡಿದ, ಅವ್ನು ಜಲ್ದಿನ ಏನ್ ಮಾಡಿದ, ಮಲ್ಕೊಂಡಿದ್ದ. ಓಕೆ, ಈ ಸ್ಲೀಪ್ ಅಂತಕ್ಕಂಥದ್ದು V2 ಏನಾಕೈತಿ, ಸ್ಲೆಪ್ಟ್. V3 ಏನಾಕೈತಿ, ಸ್ಲೆಪ್ಟ್. ಓಕೆ, ಈ ತರನಾಗಿರ್ತಕ್ಕಂಥ V1, V2, V3 ಕಾನ್ಸೆಪ್ಟ್ಗಳು ನಿಮ್ಗೆ ಆಲ್ರೆಡಿ ಏನ್ ಮಾಡಿನ ಹೇಳೇನಿ. ಟೆನ್ಸ್ ಇಂಟ್ರೊಡಕ್ಷನ್ ವಿಡಿಯೋ ಒಳಗೆ ಐತ್ ನೋಡ್ರಿ. ಹೋಗಿ ಕ್ಲಾಸಲ್ಲಿ ಏನೇನು ಸರ್ ಹೇಳ್ಯಾರ, ಏನೇನು ಸ್ಟಡಿ ಮಾಡಿದ್ರೆ ಇವೆಲ್ಲ ಈಸಿ ಆಗ್ತಾವ ಅನ್ನೋದನ್ನ ಒಂದು ಎಂಟೈರ್ ಬ್ಯಾಕ್ಗ್ರೌಂಡ್ ಕೊಟ್ಟೆನು, ಎಂಟೈರ್ ಇಂಟ್ರೊಡಕ್ಷನ್ ಕೊಟ್ಟೆನು, ಪ್ರೆಸೆಂಟ್ ಟೆನ್ಸ್ ಎಲ್ಲ ಮುಗಿಸೇನು. ದಿಸ್ ಈಸ್ ಪಾಸ್ಟ್ ಟೆನ್ಸ್. ಓಕೆ, ಎಸ್ ಗೈಸ್, ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಹಿ ವಾಸ್ ಟಯರ್ಡ್ ಸೊ ಹಿ ವೆಂಟ್ ಹೋಮ್ ದೆನ್. ಓಕೆ, ದೆನ್ ಅಂದ್ರೆ ಅವಾಗ. ದೆನ್ ಅಂತಕ್ಕಂದ್ರೆ ದೆನ್ ಅಂದ್ರೆ ಏನ್ರಿ, ಅವಾಗ. ದೆನ್ ಅಂದ್ರೆ ಅವಾಗ ದೆನ್ ಅಂತಕ್ಕಂದ್ರೆ ಅವಾಗ ಅನ್ನೋದು ಯಾವಾಗಲೂ ಎತ್ತರಾಗಿರ್ತೈತಿ ರೀ, ಪಾಸ್ಟ್ ಒಳಗೆ ಎತ್ತರಾಗಿರ್ತೈತಿ. ಪಾಸ್ಟ್ ಒಳಗೆ ಇಲ್ಲಿ ಏನು ಕೊಟ್ಟಣ ಅಂದ್ರೆ ಟಯರ್ಡ್ ಆ್ಯಂಡ್ ವೆಂಟ್, ಇವೆರಡು ಏನದಾವು, V2 ಅದಾವು. ಓಕೆ, ಹೋಮ್ ದೆನ್ ಹೋಗಿದ್ದ. ಓಕೆ, ಇಲ್ಲಿರ್ತಕ್ಕಂತಹ ನೋಡ್ರಿ, ಅವ್ನು ಬೇಸರ ಆಗಿತ್ತು, ಅದಕ್ಕೆ ಅವ ಏನು ಮಾಡಿದ್ದ, ಅವಳು ಏನು ಮಾಡಿದ್ಳು, ಮನೆಗೆ ಹೋಗಿದ್ಳು. ಅವ್ನು ಬೇಸರ ಆಗಿತ್ತು, ಸೊ ಹಿ ವೆಂಟ್, ಅವನು ಮನೆಗೆ ಹೋಗಿದ್ದ ಅಂತಕ್ಕಂಥ. ಹೋಗಿದ್ದ ಮುಗಿದು ಹೋಗೋದು ಕೆಲಸ. ಓಕೆ, ಸೆಂಟೆನ್ಸ್ ಕರೆಕ್ಟಾಗಿ ಏನು ಮಾಡ್ಬೇಕು, ನೀವು ತಿಳ್ಕೊಳ್ಬೇಕು. ಐ ಸ್ಟಾರ್ಟೆಡ್ ಲರ್ನಿಂಗ್ ಇಂಗ್ಲೀಷ್ ಇನ್ 2020. ಐ ಸ್ಟಾರ್ಟೆಡ್, ನಾನು ಸ್ಟಾರ್ಟ್ ಮಾಡಿದ್ದೆ. ಸ್ಟಾರ್ಟ್ ಇದ್ದಿದ್ದು V2 ಏನಾಕೈತ್ರಿ, ಸ್ಟಾರ್ಟೆಡ್ ಆಗ್ತದೆ. ಇದ್ರ V2 ಅನ್ನ ಯಾಕೆ ಬಳಸ್ಯಾರ ನೋಡ್ರಿ, ಯಾಕಂದ್ರೆ 2020 ನಾ ಕಲಿಯಾಕ ಸ್ಟಾರ್ಟ್ ಮಾಡಿದ್ದೆ. ನಾರ್ಮಲ್ ಮಾಡುತ್ತಿದ್ದೇನು, ಕಲಿಯುತ್ತಿದ್ದೇನು, ಇನ್ನ ಮಟ್ಟ ಬಂದಿಲ್ಲ ಎಂದು ಇಲ್ಲ, ಸ್ಟಾರ್ಟ್ ಮಾಡಿದ್ದೆ. ಓಕೆ, ಐ ಸ್ಟಾರ್ಟೆಡ್ ಲರ್ನಿಂಗ್ ತಮಿಳ್ ಸಿನ್ಸ್ 2019. ಸಾರಿ, ಇನ್ 2019. ಸಿನ್ಸ್ ಬಂದಾಗ ಮತ್ತೆ ಚೇಂಜಸ್ ಆಗ್ತಾವೆ. ಸಿನ್ಸ್ ಅಂದ್ರೆ ಈಗೂ ಕಂಟಿನ್ಯೂ ಇರ್ತಕ್ಕಂತಹ ಆಕ್ಷನ್ಸ್ಗಳಾಗ್ತಾವೆ. ಓಕೆ, ಅದು ನಿಮಗೆ 100% ಅರ್ಥ ಆಗಬೇಕು. ಸಿನ್ಸ್ ಎಲ್ಲಿ ಯೂಸ್ ಮಾಡಬೇಕು, ಫಾರ್ ಎಲ್ಲಿ ಯೂಸ್ ಮಾಡಬೇಕು ಅಂತ ಗೊತ್ತಾಗಬೇಕಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ವಿಡಿಯೋಸನ್ನು ನೋಡ್ರಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಗೋ ಅಂತಕ್ಕಂಥದ್ದು ಬಂದಾಗ ಹೆಂಗೆ ವೆಂಟ್ ಅಂತಕ್ಕಂಥದ್ದು ಆಗ್ಯದ. ಗೋ ಅಂತಕ್ಕಂಥದ್ದು ಬಂದಾಗ ಅದರ V2 ಏನಾಗ್ತದೆ, ವೆಂಟ್ ಅಂತಕ್ಕಂಥದ್ದು ಆಗ್ತದೆ. ಇಲ್ಲಿ ಈಟ್ ಇದ್ದಾಗ ಏಟು, ರೈಟ್ ಇದ್ದಾಗ ರೋಟು, ಸಿ ಇದ್ದಾಗ ಸಾ, ಡೂ ಇದ್ದಾಗ ಡಿಡ್ಡು, ಮತ್ತು ಇಲ್ಲಿರ್ತಕ್ಕಂತಹ ಇವೆಲ್ಲ V3 ಫಾರ್ಮ್ ಆಗ್ತಾವ. ಓಕೆ, ನಾವು ಗೋ ಅನ್ನೋದೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಬಳಸಿದ್ದು ನೋಡಿರಿ. ಅದೇ ಇದನ್ನ ಎಲ್ಲಿ ಬಳಸಿದ್ದು, ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ ಏನೇನು ಬಳಸಿದ್ದು, ಇವೆಲ್ಲಗಳನ್ನ ಬಳಸಿಬಿಟ್ಟು. ಓಕೆ, ಡಿಡ್ ಅನ್ನೋದು ಇದು ಬಹಳ ಇಂಪಾರ್ಟೆಂಟ್. ಇದನ್ನ ಇನ್ನೊಮ್ಮೆ ನಿಮಗೆ ನಾ ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ಗಳನ್ನು ಹೇಳೋ ಮುಂದೆ ಇದನ್ನ ಏನು ಮಾಡ್ತೀನಿ, ಕರೆಕ್ಟಾಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಓಕೆ, ಈ ನೆಕ್ಸ್ಟ್ ಕ್ವಶನ್ಸ್ಗಳ ಒಳಗೆ ಇರ್ಬೋದು ಇದು. ಐ ವಿಲ್ ಡಿಸ್ಕಸ್ ಲೇಟರ್. ನೆಕ್ಸ್ಟ್ ನೋಡಿ, ಕ್ವಶನ್ ಅನ್ನ ಓದಿ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಏನೈತೆ ನೋಡ್ರಿ ಕ್ವಶನ್ ಏನೈತೆ ನೋಡ್ರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. fill in the blanks. she dash to school yesterday. ಇಲ್ಲಿ ಗೋ ಅಂತಕ್ಕಂಥದ್ದು ಕೊಟ್ರ, ಇಲ್ಲಿ ಎಸ್ಟರ್ಡೇ ಅಂತಕ್ಕಂಥದ್ದು ಕೊಟ್ರ, ಏನ್ ಬರೀತೀರಿ ಆನ್ಸರ್. ಓಕೆ, ಇಲ್ಲಿ ಎಸ್ಟರ್ಡೇ ಅಂತಕ್ಕಂಥದ್ದು ಬಂದಾಗ V2 ಬರಿಬೇಕು. ಓಕೆ, ಇಲ್ಲಿ ಗೋ ಅಂತಕ್ಕಂತಹ ವರ್ಡ್ V2 ಏನಾಕೈತ್ರಿ, ವೆಂಟ್ ಅಂತಕ್ಕಂಥದ್ದು ಆಕೈತಿ. ಓಕೆ, ಎಲ್ಲರ ವೆಂಟ್ ಕಾಣ್ತೈತೆ ನೋಡ್ರಿ, ಎಸ್ ಐತ್ರಿ ವೆಂಟ್. ದಿಸ್ ಈಸ್ ಯುವರ್ ಆನ್ಸರ್. ಇದ ನಿಮ್ದು ಏನಾಗ್ತೈತ್ರಿ, ಆನ್ಸರ್ ಆಗ್ತದ. ಈ ಗೋಸ್ ಅಂತಕ್ಕಂಥದ್ದು ಎಲ್ಲಿ ಬಳಸ್ತೇವ, ಹಿ, ಶಿ, ಇಟ್ ಇರಬೇಕು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರಬೇಕು. ಎಸ್ಟರ್ಡೇ ಇರೋ ಕಾರಣಕ್ಕೆ ಇದು ಕ್ಯಾನ್ಸಲ್. ಇದು V3 ಅನ್ನ ಪರ್ಫೆಕ್ಟ್ ಒಳಗೆ ಬಳಸ್ತೀವಿ. ಗೋಯಿಂಗ್ ನ ಪರ್ಫೆಕ್ಟ್ ಕಂಟಿನ್ಯೂಸ್ ಹೆಲ್ಪಿಂಗ್ ವರ್ಕ್ ಜೊತೆಗೆ ಬಳಸ್ತೀವಿ. ಹಂಗಿದ್ದಾಗ ಏನ್ ಮಾಡ್ತೀವಿ, ಅದನ್ನ ತೆಗೆದ ಸೈಡ್ ಇಟ್ಬಿಡ್ತೀವಿ. ಏನ್ ಮಾಡ್ತೀವಿ, ಸೈಡ್ ಇಟ್ಬಿಡ್ತೀವಿ. ನೆಕ್ಸ್ಟ್ ನೋಡ್ರಿ, ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಇದ್ರೊಳಗೆ ಯಾವ್ದು ಕರೆಕ್ಟ್ ಸೆಂಟೆನ್ಸ್ ಐತಿ ಅದನ್ನ ಚೂಸ್ ಮಾಡ್ರಿ ಅಂತ ಹೇಳ್ಯಾರ. ಹೋದ್ರಿ, ಐ ಡಿಡ್ ನಾಟ್ ವೆಂಟ್ ದೇರ್, ಐ ಡಿಡ್ ನಾಟ್ ಗೋ ದೇರ್, ಐ ನಾಟ್ ಗೋ ದೇರ್. ಎಸ್ ನೋಡ್ರಿ, ಡಿಡ್ ಜೊತೆಗೆ V2 ಬಳಸೋಂಗಿಲ್ಲ. ಯಾವಾಗ ಡಿಡ್ ಬರ್ತೈತಿ ಸೆಂಟೆನ್ಸ್ ಒಳಗ ನೀವು V1 ಬಳಸಬೇಕು. ಡಿಡ್ ಬಂದಾಗ ಏನ್ ಬಳಸಬೇಕು, V1 ಬಳಸಬೇಕು, ನೆನಪಿಟ್ಕೊಂಡ್ಬಿಡ್ರಿ. ಎಸ್, ಇಲ್ಲಿ ನೋಡ್ರಿ, ಇಲ್ಲೂ ಡಿಡ್ ನಾಟ್ ವೆಂಟ್ ಇದು ಬರಂಗಿಲ್ಲ, ನಾಟ್ ಅಷ್ಟು ಬರಂಗಿಲ್ಲ. ಐ ಡಿಡ್ ನಾಟ್ ಗೋ ದೇರ್. ದಿಸ್ ಈಸ್ ಯುವರ್ ಆನ್ಸರ್. ಓಕೆ, ಡಿಡ್ ಬಂದಾಗ ಏನು ಬಳಸ್ಬೇಕು ನೋಡ್ರಿ, ಹಿ ಡಿಡ್ ನಾಟ್ given a pen to me.
ಪೆನ್ ಟು ಮೀ. ಇದ್ರೊಳಗೆ ಎಲ್ಲಿ ಆನ್ಸರ್ ತಪ್ಪೈತೆ ನೋಡ್ರಿ, ಆನ್ಸರ್ ಎರರ್ ಐತಿ ಅದನ್ನ ಕಮೆಂಟ್ ಒಳಗೆ ಹೇಳ್ರಿ. ಹಿ ಡಿಡ್ ನಾಟ್ ಗಿವನ್ ಅ ಪೆನ್ ಟು ಮೀ ಅಂತಕ್ಕಂಥದ್ರೊಳಗೆ ಎಲ್ಲಿ ತಪ್ಪೈತೆ ಅನ್ನೋದನ್ನ ಏನು ಮಾಡ್ರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಎರರ್ ಡಿಟೆಕ್ಷನ್, ಹಿ ಡಿಡ್ ನಾಟ್ ರೋಟ್ ಅ ಲೆಟರ್. ಈಗ ಹೇಳಿದೆಲ್ರಿ, ಈ ಡಿಡ್ ಅಂತಕ್ಕಂಥದ್ದು ಬಂದಾಗ V1 ಬಳಸಬೇಕು, ರೋಟ್ ಬರಂಗಿಲ್ಲ. ಇದರ ಬದಲಿ ಏನು ಬರಬೇಕಿತ್ತು, ಇಲ್ಲಿ ರೈಟ್ ಬರಬೇಕಿತ್ತು. ನಮ್ಗೆ ಎರರ್ ಡಿಟೆಕ್ಷನ್ ಅಷ್ಟ ಮಾಡ್ಬೇಕು. ಎಲ್ಲಿ ತಪ್ಪೈತಿ, ಇಲ್ಲಿ ತಪ್ಪೈತಿ. ಇಲ್ಲಂದ್ರೆ ಯಾವುದು, ಆಪ್ಷನ್ ಸಿ ಏನಾಗೈತಿ ತಪ್ಪೈತಿ. ಯಾಕಂದ್ರೆ ಡಿಡ್ ಬಂದಾಗ V1 ಬರ್ಬೇಕು. ಓಕೆ, ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ನೋಡಿ, ದೇ ಡ್ಯಾಶ್ ಪ್ಲೇಡ್ ಕ್ರಿಕೆಟ್ ಲಾಸ್ಟ್ ಸಂಡೇ. ಈ ತರನಾಗ ಇರ್ತಕ್ಕಂಥ ಲಾಸ್ಟ್ ಸಂಡೇ, ಲಾಸ್ಟ್ ವೀಕ್ ಇವೆಲ್ಲ ಬಂದಾಗ ಏನು ಬಳಸ್ಬೇಕಂತ ಏನ್ರಿ, V2 ಬಳಸ್ಬೇಕು. ಇಲ್ಲಿ ಪ್ಲೇ ಅಂತಕ್ಕಂಥದ್ರ V2 ಏನಾಗ್ತೈತ್ರಿ, ಪ್ಲೇಡ್ ಅಂತಕ್ಕಂಥದ್ದು. ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್. ಓಕೆ, ನಿಮಗೆ ಅದು ಕಾನ್ಸೆಪ್ಟ್ ಅರ್ಥ ಆಗಿತ್ತು ಅಂದ್ರೆ ಕ್ವಶನ್ಸ್ ಆಟೋಮೆಟಿಕ್ ಆಗಿ ಅರ್ಥ ಆಗಿಬಿಡ್ತಾವೆ. 5 ನಿಮಿಷದ ಕೆಲಸ ಆಯ್ತು. ಓಕೆ, ನೆಕ್ಸ್ಟ್ ನೋಡಿ, ಇಂಟ್ರಾಗೇಟಿವ್ ಫಾರ್ಮ್ ಮಾಡ್ಬೇಕು. ಇಂಟ್ರಾಗೇಟಿವ್ ಫಾರ್ಮ್ ಡ್ಯಾಶ್ ಯುವರ್ ವರ್ಮ್ ವರ್ಕ್. ಓಕೆ, ಡೂ ಬರ್ತೈತೋ ಡಿಡ್ ಬರ್ತೈತೋ ಅಂತಕ್ಕಂಥದ್ದನ್ನು ಕೇಳಿದಾಗ ಇಲ್ಲಿ ಏನು ಬರ್ತೈತಿ, ನಾವು ಯಾವ ಟೆನ್ಸ್ ಡಿಸ್ಕಸ್ ಮಾಡ್ತೇವೆ. ಡು ಯು ಫಿನಿಶ್ ಯುವರ್ ಹೋಮ್ವರ್ಕ್ ಅಂತೂ ಅನ್ಬೋದು. ಅದೇ ರೀತಿಯಾಗಿ ನಾವು ಪಾಸ್ಟ್ ಟೆನ್ಸ್ ಅನ್ನು ಡಿಸ್ಕಸ್ ಮಾಡೋದ್ರಿಂದ ಇಲ್ಲಿ ಏನು ಬಳಸ್ತೇವೆ, ಡಿಡ್ ಅಂತಕ್ಕಂಥದನ್ನ ಬಳಸ್ತೀವಿ. ಓಕೆ, ಡೂ ಬರಂಗಿಲ್ಲ ರೀ, ಡೂ ಬರಂಗಿಲ್ಲ. ಯಾಕಂದ್ರೆ ಪ್ರೆಸೆಂಟ್ ಟೆನ್ಸ್ ಇದೆ. ಪ್ರೆಸೆಂಟ್ ಟೆನ್ಸ್ ಮಾತಾಡ್ತೀವಿ ನಾವು. ಆಲ್ರೆಡಿ ನೀವು ಏನು ಮಾಡಿರಿ, ಡಿಡ್ ಬಂದಾಗ V1 ಬಳಸಬೇಕು. ಡಿಡ್ ಯು ಫಿನಿಶ್ ಯುವರ್ ಹೋಮ್ವರ್ಕ್, ನೀವು ಆಲ್ರೆಡಿ ಫಿನಿಶ್ ಮಾಡೇರಿ ಅಂತಕ್ಕಂಥದನ್ನ ಕೇಳಾಕತ್ತಾರೆ. ಯಾಕಂದ್ರೆ ಹೋಮ್ವರ್ಕ್ ಅನ್ನೋದು ಕೆಲಸ ಮುಗಿದು ಹೋಗಿರ್ತದೆ. ಓಕೆ, ಅದನ್ನು ಕೇಳೋಮುಂದೆ ಡಿಡ್ಡ ಬಳಸ್ಬೇಕು. ಡೂ ಬರಂಗಿಲ್ಲ, ಡಿಡ್ಡ ಬಳಸ್ಬೇಕು. ಓಕೆ, ಎಸ್, ಡೂ ಮತ್ತು ಡಸ್ ಎಲ್ಲಿ ಬಳಸ್ತೀರಿ, ಹಿ ಶಿ. ಇಟ್ ಬಂದಾಗ ಏನು ಬಳಸ್ತೀರಿ, ಡಸ್ ಬಳಸ್ತೀರಿ. ಆರ್ ಎಲ್ಲಿ ಬಳಸ್ತೀರಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ING ಬಂದಾಗ ಬಳಸ್ತೀರಿ. ಓಕೆ ಡನ್. ಇವೆಲ್ಲ ಯಾವಾಗ ಅರ್ಥ ಆಕ್ಕವ, ಹಿಂದಿನ ವಿಡಿಯೋ ಎಲ್ಲ ನೋಡಿದ್ರಂದ್ರೆ, ಕನ್ಸಿಸ್ಟೆನ್ಸಿ ಚಾಲು ಇತ್ತಂದ್ರೆ ಇವೆಲ್ಲ ಅರ್ಥ ಆಕ್ಕವ. ಅಲ್ಲಿ ಮಟ್ಟ ಅರ್ಥ ಆಗೋದಿಲ್ಲ, ಬರೆದು ಕೊಡ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ್ರಿ. ಓಕೆ, ಸೆಂಟೆನ್ಸ್ ಇಂಪ್ರೂವ್ಮೆಂಟ್, ಶಿ ಡಿಡ್ ನಾಟ್ ಏಟ್ ದ ಫುಡ್. ಈ ಡಿಡ್ ಜೊತೆಗೆ ಏನು ಬರ್ಬೇಕಂತ ಹೇಳೇನು, ಡಿಡ್ ಬಂದಾಗ ಏಟ್ ಬರ್ತೈತಿ, ಈಟ್ ಬರ್ತೈತಿ. V1 ಬರ್ತೈತಿ, ಈಟ್ ಬರ್ಬೇಕು. ಇದರ ಬದಲಿ ನಾವು ಇಲ್ಲಿ ಏನು ಮಾಡ್ಬೇಕು, ಈಟಿಂಗ್ ಬರಂಗಿಲ್ಲ, ಈಟನ್ ಬರಂಗಿಲ್ಲ, ನೋ ಇಂಪ್ರೂವ್ಮೆಂಟ್ ಬರಂಗಿಲ್ಲ. ದಿಸ್ ಈಸ್ ಅವರ್ ಆನ್ಸರ್. ಇದು ನಮ್ಮ ಆನ್ಸರ್ ಆಗ್ತೈತಿ. ಶಿ ಡಿಡ್ ನಾಟ್ ಏಟ್ ಅ ಫುಡ್ ಆಗಂಗಿಲ್ಲ, ಶಿ ಡಿಡ್ ನಾಟ್ ಈಟ್ ಫುಡ್ ಅಂತಕ್ಕಂಥದನ್ನ ಬಳಸ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ಚೂಸ್ ದ ಕರೆಕ್ಟ್ ಆಪ್ಷನ್. ವಿ ಡ್ಯಾಶ್ ಅ ಮೂವಿ ಎಸ್ಟರ್ಡೇ. ಇಂಥವು ಎಸ್ಟರ್ಡೇ, ಲಾಸ್ಟ್ ನೈಟ್, ಇನ್ 2020 ಈ ಥರ ಬಂದಾಗ ಏನು ಬಳಸ್ಬೇಕಂತ ಹೇಳೇನು, V2 ಬಳಸ್ಬೇಕು. ನೋಡ್ರಿ, V2 ಅಲ್ಲ, V2 ಅಲ್ಲ. ಆನ್ಸರ್ ಏನಾಗ್ತದೆ ನಮ್ದು, ಬಿ ಅಂತಕ್ಕಂಥದ್ದು ಏನಾಗ್ತದ, ಆನ್ಸರ್ ಆಗ್ತದೆ. ಓಕೆ, ಅಂಡರ್ಸ್ಟ್ಯಾಂಡ್. ಎಸ್, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ನಿಮಗೆ ಅಂತ ಅನ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡ್ರಿ, ಮುಗಿತು ಇಲ್ಲಿಗೆ. ನೋಡ್ರಿ, ಈಗ ಒಂದು ಸೆಂಟೆನ್ಸ್ ನೋಡ್ರಿ, ಯಾವ ಥರ ಅಂದ್ರೆ, ಐ ರೀಡ್, ಐ ಗೋ ಟು ಸ್ಕೂಲ್, ಐ ಗೋ ಟು ಸ್ಕೂಲ್. ಹಿ ಗೋಸ್ ಟು ಸ್ಕೂಲ್, ಹಿ ಗೋಸ್ ಟು ಸ್ಕೂಲ್. ಇವುಗಳನ್ನ ಚೇಂಜ್ ಮಾಡಿದಾಗ ಏನಾಕತ್ತಂದ್ರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದು ಸಿಂಪಲ್ ಪಾಸ್ಟ್ ಮಾಡಿದಾಗ ಐ ವೆಂಟ್ ಟು ಸ್ಕೂಲ್ ಆಗ್ತದೆ, ಐ ವೆಂಟ್ ಟು ಸ್ಕೂಲ್. ಅದೇ ರೀತಿಯಾಗಿ ಇದನ್ನು ಚೇಂಜ್ ಮಾಡ್ರಿ, ಹಿ ವೆಂಟ್ ಟು ಸ್ಕೂಲ್ ಅಂತ, ಹಿ ವೆಂಟ್ ಟು ಸ್ಕೂಲ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ನೋಡ್ರಿ, ಈ ತರನಾಗಿರ್ತಕ್ಕಂಥ ನೀವು ಟೆನ್ಸ್ ಎಲ್ಲ ವಿಡಿಯೋಸ್ಗಳನ್ನ ನೋಡತ್ತೀರ ಅಂದ್ರೆ ಆಟೋಮೆಟಿಕ್ ಆಗಿ ಚೇಂಜ್ ಮಾಡಕ್ಕೆ ಬರ್ತೈತಿ. ಎಸ್, ಇದೇ ರೀತಿಯಾಗಿ ನಿಮಗೆ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಅರ್ಥ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನಷ್ಟು ಬಹಳಷ್ಟು ಏನು ಮಾಡೋಣ ಅಂದ್ರೆ ವಿಡಿಯೋಸ್ಗಳನ್ನ ಡಿಸ್ಕಸ್ ಮಾಡೋಣ್ರಿ. ಇನ್ನಷ್ಟು ಬಹಳಷ್ಟು ವಿಡಿಯೋಗಳನ್ನ ಕ್ವಶನ್ಸ್ ಆಗಿರ್ಬೋದು, ಕ್ವಶನ್ ಆನ್ಸರ್ಸ್ ಆಗಿರ್ಬೋದು, ಎಲ್ಲವನ್ನು ಡಿಸ್ಕಸ್ ಮಾಡೋಣ. ಇನ್ನು ಬಹಳಷ್ಟು ಒಂದು ಹೊಸ ಟಾಪಿಕ್ ಜೊತೆಗೆ ನಿಮ್ಮ ಜೊತೆ ನಾನು ಇರ್ತೀನಿ. ಅದೇ ರೀತಿಯಾಗಿ ಯಾವ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗಕತ್ತೀರಿ ಅಂತಕ್ಕಂಥದ್ದು ಲಾಸ್ಟ್ ಇದ್ರೊಳಗೆ ತಿಳಿಸ್ ಅಂತ ಹೇಳಿದ್ವಿ. ಇನ್ನೂ ಯಾರೂ ತಿಳಿಸಿಲ್ಲ, ನೀವು ಯಾವ ಎಕ್ಸಾಮ್ ಪ್ರಿಪೇರ್ ಆಗಕತ್ತೀರಿ ಅನ್ನೋದನ್ನ ತಿಳಿಸ್ರಿ. ಯಾರ್ದಾರ ಎಕ್ಸಾಮಿಗೆ ಕ್ಲಿಯರ್ ಆಗಿತ್ತು, ಫಿಸಿಕಲ್ ಬಾಕಿ ಇತ್ತು, ಫಿಸಿಕಲ್ ಕ್ಲಿಯರ್ ಆಗಿ ಎಕ್ಸಾಮ್ ಬಾಕಿ ಇತ್ತು, ಸ್ಟಡಿ ಮಾಡತ್ತೀರಿ, ನೀವು ಏನೋ ಒಂದು ಒಪಿನಿಯನ್ಸ್ಗಳನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಕ್ತಾಯ ಹೇಳ್ತಾ ಇದ್ದೀನಿ. ಎಸ್, ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.